ನೀರಾವರಿ ಸಭೆಯನ್ನು ನಮ್ಮ ಶಿವಣ್ಣ ಅವರು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ. ಈ ಸಭೆಗೆ ನಮ್ಮ ಪ್ರಕಾಶ್ ಅವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ನಾರಾಯಣ ಸಂಘ ಹೋರಾಟ, ಜನಸಂಘ ಹೋರಾಟಗಾರ ಸಂಘಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಾಂತರಗಳು ಸೇರಿದ್ವಿ. ಆದರೆ ನಾವು 100 ಜನ ಕರ್ಕೊಂಡು 1000 ಜನ ಕರ್ಕೊಂಡು ಕೊಡ್ಬೇಕು ಉದ್ದೇಶ ಒಂದನ್ನು ನಾನು ತಿಳಿಸ್ತೀನಿ. ಏನಿವತ್ತು ನಾವು ಈ ಕಾರ್ಯ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ಕೆ ಪ್ರತಿ ತಾಲೂಕಲ್ಲಿ ಒಂದು 4 ಆಟೋಗಳಿಗೆ ನಾವು ಮೈಕನ್ನು ಕಟ್ಟಿ ಪಾಂಪ್ಲೆಟ್ಸನ್ನು ಹಂಚಿ ಪ್ರತಿ ಊರಿಂದ ಪ್ರತಿ ಹಳ್ಳಿಯಿಂದ ಎಲ್ಲ ಯೂತ್ಸು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಯಾರು ಏನು ಸ್ವಂತ ಮದುವೆ ಅಥವಾ ಯಾವುದೋ ಒಂದು ಮುಂದೆಯವರೆಲ್ಲ ನಾವೆಲ್ಲ ಕೂಡ ಶಾಶ್ವತ ನೀರಾವರಿಯನ್ನು ಕುಡಿಯೋಕ್ಕೆ ನೀರು ಕೇಳ್ತಾರೆ ಅಷ್ಟೇ. ನಮಗಿಲ್ಲ ಅದಕ್ಕೆ ಕುಡಿಯೋಕ್ಕೆ ನೀರು ಕೇಳೋಕ್ಕೋಸ್ಕರ ಎಲ್ಲ ಪಕ್ಷಾತೀತವಾಗಿ ಆಟೋಗಳನ್ನು ಒಂದು 6 ಹೋಬಳಿ ಅಂತ ಮುಳಬಾರ್ದು ಪ್ರತಿ ತಾಲೂಕಲ್ಲೂ 5 ಹೋಬಳಿ 4 ಹೋಬಳಿ 4 ಹೋಬಳಿ ಇದ್ದರೆ ಅದಕ್ಕೆ 3 ಆಟೋ 2 ಆಟೋ ಕಟ್ಟಿ ಪ್ರತಿ ಹಳ್ಳಿಗೂ ಪಾಂಪ್ಲೆಟನ್ನು ಹಂಚಿದ್ರೆ ಅದಷ್ಟು ಜನಸಾಗರ ಬರ್ತದೆ. ಯಾಕಂದರೆ ಅದೇ ರೀತಿ ನಾವೆಲ್ಲ ಆಲೂರು ಶ್ರೀನಿವಾಸ ಇದ್ದಾಗ ನಾವೆಲ್ಲ ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದು ಈಗಲೂ ಕೂಡ ಅಷ್ಟೇ. ನಾವು ನಾನಷ್ಟು ಅನ್ನೋದಕ್ಕನ್ನ ಅವರವರ ಪಂಚಾಯಿತಿಯಲ್ಲಿ ಅವರವರ ಹಳ್ಳಿಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಹಿಳೆಯರು, ಯುವಕರು, ದೊಡ್ಡವರು ಎಲ್ಲರೂ ಕೂಡ ನಾವೆಲ್ಲ ಸೇರ್ಕೊಂಡು ಬಂದರೆ ಕೋಲಾರ ವಿಜೃಂಭಿಸ್ತದೆ. ಇಲ್ಲ ಅಂದರೆ ನಾನೇ ಒಂದು ಜಿಪ್ ಹಾಕ್ಕೊಂಡು ಶಾಲ್ವೆ ಹಾಕ್ಕೊಂಡು ಒಂದು 2 ಸಾಲ್ವೆ ಹಾಕ್ಕೊಂಡು ನಾನು ಶಾಲ್ವೆ ಹಾಕ್ಕೊಂಡು ಬಂದಿದ್ದಾಗಲ್ಲ. ನೀವೆಲ್ಲ ಕೂಡ ನೀವು ಎಲ್ಲ ಕೂಡ ನಾವು ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡೋಣ. ಹಳ್ಳಿಗಳಿಂದ ಡೆಲ್ಲಿವರೆಗೂ ಹೋಗ್ಬೋದು. ಇಲ್ಲ ಅಂದರೆ ನಾವು ಏನು ಅಂದ್ಕೊಳ್ತೀವಿ ಅಂದರೆ ನಾನು ಕರ್ಕೊಂಡು ಬರ್ತೀನಿ ಅಂತ ಶಿವಣ್ಣ ಕರ್ಕೊಂಡು ಬರ್ತೀನಿ ಅಂತ ಹರೀಶ್ ಕರ್ಕೊಂಡು ಬರ್ತೀನಿ ಅಂತ ನಾರಾಯಣ ಸ್ವಾಮಿ ಇಟ್ಬಿಡೋದು. ಇಲ್ಲ ಅಂದರೆ ನಮ್ಮ ಸ್ವಾಮಿ ಕೊಡೋದು. ಈ ರೀತಿ ಆಗ್ತದೆ. ಅದರಿಂದ ಪಂಚಾಯಿತಿಯಲ್ಲಿ ಇದು ಕಡಿಮೆ ಇದೆ ಕಾಲಾವಕಾಶ. ಇಲ್ಲ ಪಂಚಾಯತಿಗೆ 5 ಜನ ಕಮಿಟಿ ಮಾಡಿ ಆ ಪಂಚಾಯತಿಯಿಂದ ಇಷ್ಟು ವೆಹಿಕಲ್ಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ. ಇಲ್ಲ ಅಂದರೆ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದರೆ ಚೆನ್ನಾಗಿರಲ್ಲ. ಅದನ್ನು ಯಾಕಂದರೆ ಮಾಡ್ತಾ ಇದ್ದೀವಿ ಅಂತೂ ನಾವು ಕುಡುಮಲ ಜನಪತಿ ಆಂಜನೇಯ ಸ್ವಾಮಿ ಕೋಲಾರ ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ. ಏನು ಇವತ್ತು ನಾವು ಈ ಕಾರ್ಯ ಮಾಡ್ತೀವಿ, ಈ ಕಾರ್ಯಕ್ಕೆ ಪ್ರತಿ ಮನಸ್ಫೂರ್ತಿವಾಗಿ ನಾವೇನು ಇವತ್ತು ಯಾವುದಾದ್ರೂ ನಮ್ಮ ಹಳ್ಳಿಯಲ್ಲಿ ಒಂದು ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡ್ರೆ ಆ ಮೆಂಬರ್ಗೆ ಅವ್ರು ನಾವು ಗೆಲ್ಲೇಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ರು ಅದೇ ಹೋರಾಟವನ್ನು ನೀರಿಗಾಗಿ ನಾವು ಹೋರಾಟ ಮಾಡೋಣ. ನಾವೆಲ್ಲ ಕೂಡ ಹಳ್ಳಿಯಿಂದ ಡೆಲ್ಲಿವರೆಗೂ ಕೋಲಾರವರೆಗೂ ಕೂಡ ನಾವು ಹೋರಾಟ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ದಯವಿಟ್ಟು ನಮ್ಮ ಶಿವಣ್ಣ ಅವ್ರು ಮನವಿ ಮಾಡ್ತಾ ಇದ್ದೇನೆ. ನಾವೇನೇ ಮಾಡಿ ನಮ್ಮ ಶ್ರೀನಿವಾಸಗೌಡರು ನೀರಿದ ಹೋರಾಟ ಸ್ವಂತ ಹೋರಾಟ ಮಾಡ್ತಾರೆ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ದಯವಿಟ್ಟು ಒಂದು 2 ಆಟ ನಮ್ಮ ಹಳ್ಳಿಗೆ ಕಳಿಸಿ ನಾವು ಅಲ್ಲೇ ಆಟೋಮೆಟಿಕ್ ಬರ್ತಾರೆ ಎಲ್ಲ ಕೆಲಸ. ನಾವು ಬರ್ತೀವಿ ಅವಾಗ ವೆಹಿಕಲ್ಸ್ ಕಳಿಸೋದು. ಈಗ ನಾವು ಕೋಲಾರ ಬರ್ಬೇಕಂದ್ರೆ ನಾವು ಹೆಂಗೆ ವೆಹಿಕಲ್ಸ್ ಏನು ಮಾಡ್ತೀವಿ, ಏನು ತೀರ್ಮಾನ ಮಾಡಿದ್ವಿ ಸರ್? ಅದಕ್ಕೆ ಕೂತ್ಕೊಂಡು ಮಾತಾಡೋದು. ಯಾಕಂದರೆ ವೆಹಿಕಲ್ಸ್ ಎಷ್ಟು ಹಾಗಾಗಿ ನೀವೆಲ್ಲ ಕೂತ್ಕೊಂಡು ಕೋಲಾರ ಜಿಲ್ಲೆಯವರು ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಷ್ಟು ವೆಹಿಕಲ್ಸ್ ಕಳಿಸಿದ್ರೆ ಆಟೋಮೆಟಿಕ್ ನಾವೇ ಊಟ ಮಾಡ್ಕೊಂಡು ಆ ಬಸ್ಸಲ್ಲಿ ತಿಳ್ಕೊಂಡು ನಾವು ಬರ್ತೀವಿ. ಅದರಿಂದ ಏನು ಬಂದಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಾತೀತ ಜಾತ್ಯತೀತ ಪತ್ರಿಕಾ ಮಾಧ್ಯಮಗಳು, ವಿಶೇಷ ಪತ್ರಿಕಾ ಮಾಧ್ಯಮದವರು ನೀವು ಮನಸ್ಸು ಮಾಡಿದ್ರೆ ನಮಗೊಂದು 5000 ಜನ ಬರ್ತಾರೆ. ಪತ್ರಿಕಾ ಮಾಧ್ಯಮದಲ್ಲಿ ಹೋಗ್ಲೇಬೇಕು ಅಂತ ಮನಸ್ಸು ಮಾಡಿದ್ರೆ ನಿಮ್ಮಿಂದ 5000 ಜನ ಬರ್ತದೆ. ಅದಕ್ಕೆ ಎಲ್ಲರೂ ಕೂಡ ಕುಡುಮಲ ಗಣಪತಿ ಕೋಲಾರಮ್ಮ ಆಂಜನೇಯ ಸಂಘ 5 ಹಳ್ಳಿ ಮಂಚಿ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮ ಜನ ಸೇರಿಸಬೇಕು, ಇದನ್ನು ಯಶಸ್ವಿ ಮಾಡಲೇಬೇಕು ಅಂತ ನಾವು ಕೋರ್ತಾ. ಈಗಾಗಲೇ ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ನಮ್ಮ ಅಣ್ಣ ಹೇಳ್ತಾ ಇದ್ರು, ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಾಗ ಪ್ರತಿಯೊಂದು ಊರೂ ಒಂದೊಂದು ದಿವಸ ಒಂದು ಸ್ಟ್ರೈಕ್ ಪ್ರತಿಯೊಂದು ಊರು ತಾಲೂಕಾಗಿ ಪ್ರತಿಯೊಂದು 1 ವರ್ಷ ಮಾಡಿದ್ದಾರೆ. ಆ ರೀತಿ ಕಾರ್ಯಕ್ರಮ ಮಾಡೋಣ. ಏನು ಇವಾಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದರು, ಅವರು ನೀರು ತಗೊಂಡು ಹೋಗ್ತಾರೆ. ನಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಆಗಿದೆ, ಯಾಕೆ ನೀರು ಹೋರಾಟ ಮಾಡಿದ್ರು? ಹೋಗ್ಬೇಕು, ಕುರ್ಚಿಯಲ್ಲಿ ಬರ್ತಾ ಇರ್ಬೇಕು. ಯಾರೇ CM ಆಗಲಿ, JDS ಆಗಿರ್ಬೋದು, ಇವಾಗ ಅವ್ರಿಗೇನೋ ಆಸೆ ಇದೆ ನೀರು ಕುಡಿಬೇಕು. ನಮಗೆಲ್ಲ ನೀರು ಈಗಾಗಲೇ ಹುಟ್ಟಿದಾರೆ ನೀರೆಲ್ಲ ನಾವೆಲ್ಲ ಕೂಡ ಹೋರಾಟ ಮಾಡ್ತಿದ್ದೀವಿ ತಿನ್ನುವಳಿಯೋದು. ಅದು ಆ ನೀರು ದಯವಿಟ್ಟು ನಮ್ಮ ಕೆರೆಗಳು ಬರದೇ ಇಲ್ಲ ಸರ್. ಅಟ್ಲೀಸ್ಟ್ ದಯವಿಟ್ಟು ನೀರು ಬರದೇ ಇಲ್ಲ, ನಾವು ಬದುಕೊಳ್ತೀವಿ. ಈಗಾಗಲೇ ಕೋಲಾರ ಜಿಲ್ಲೆ ಬಂದಿರ್ತಕ್ಕಂಥದ್ದು ಎಲ್ಲ ಬೆಳೆಗಳು ನಾಶ ಆಗಿದೆ. ನಮ್ಮ ಶುರು ಆಗಿಬಿಟ್ಟಿದೆ, ಬೆಳೆನೂ KC ದಯವಿಟ್ಟು ನೀರೇ ಬೇಡ. ನಮ್ಮ ಸಿಂಗಪುರ್ಗೆ ಒಂದು ಭಾಷೆದಲ್ಲಿ ಹೇಳ್ತಾ ಇದ್ವಿ, ಅದು ಹೇಳೋದು ಬೇಡ. ಅಷ್ಟೊಂದು ಅಲ್ಲಿ ನೀರು ಕೊಳಸೆ ನೀರು ಕುಳಿತಾ ಇದೆ. ಏನೋ ಮಾಡಿ ನಾವು ಪಂಪ್ ಮಾಡಿ ನಾವು ಫಿಲ್ಟರ್ ಮಾಡಿಕೊಂಡು ಫಿಲ್ಟ್ರು ಆಗಿಲ್ಲ, ಪಂಪು ಆಗಿಲ್ಲ, ಹಂಗೇ ಬರ್ತಾ ಇದ್ದೀವಿ. ನಾವೆಲ್ಲರೂ ಹೋದ್ರೆ ವಾಸನೆ. ದಯವಿಟ್ಟು ಅದು ನೀರು ಬೇಡ, ದಯವಿಟ್ಟು ಬೇಕು ನೀರು ಕೊಡಿ ಅಂತ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒತ್ತಾಯ ಮಾಡಿ ದಯವಿಟ್ಟು ನೀರು ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ಳೋಣ.